ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಪ್ರತಿದಿನ ಎಂದಿನಂತೆ ಇವತ್ತು ಸಹ ಬಾಡಿಗೆ ಬಂದಿದ್ದೀನಿ, ಒಂದು ಪರ್ಸ್ನಲ್ ಬಾಡಿಗೆಗೆ. ಎಲ್ಲಿಗೆ ಏನು ಅಂತ ಹೇಳಿಲ್ಲ. ನಿನ್ನೇನೂ ಇವ್ರದ್ದೇ ಹೋಗಿದ್ದೆ ನೋಡಿ. 3 ಪಾಯಿಂಟ್ ಹಾಕಿದ್ರು, 3 ಡಾಕೆಟ್ ಇದೆ ಟೋಟಲು. 3 ಪಾಯಿಂಟು ಡೆಲಿವರಿ ಮಾಡಿಕೊಂಡು ಒಂದು ಪೋರ್ಟರಲ್ಲಿ ಲೋಕಲ್ ಮಾಡಿಕೊಂಡು ಸಂಜೆ ಒಂದು 6 ಗಂಟೆಗೆ ಮನೆಗೆ ಬಂದುಬಿಟ್ಟೆ. ಇವತ್ತು ಸಹ ಇದೆಯಂತೆ ಲೋಡು ಇಲ್ಲಿಂದನೇ. ಎಲ್ಲಿಗೆ ಏನು ಅಂತ ಇನ್ನೂ ಏನು ಹೇಳಿಲ್ಲ. 3 ಡಾಕೆಟ್ ಅವ್ರಿಗೆ ಕೊಟ್ಬಿಟ್ಟು ಇವತ್ತು ಲೋಡ್ ಎಲ್ಲಿಗೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಬರೋಣ. ಅಮೌಂಟು ನೆನ್ನೆ ಹೇಳಿದರು, ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೆ. ಮನೇಲೇ ಮರೆತು ಬಂದುಬಿಟ್ಟಿದ್ದೆ ಇದನ್ನು. ಮತ್ತೆ ಎತ್ಕೊಂಡು ಚಕ್ಕೆಲ್ಲ ಎತ್ಕೊಂಡು ಬಂದೆ. ಅಮೌಂಟ್ ಅಂದರೆ ಏನು ಜಾಸ್ತಿ ಏನಿರಲ್ಲ, ಒಂದು 2,000 ಆ ಥರ ಇರುತ್ತೆ ಅಷ್ಟೇ ಕಲೆಕ್ಟ್ ಮಾಡೋದು. ಒಂದು 45,000 ಆ ಥರ ಏನಿರಲ್ಲ, ಚಿಕ್ಕ ಅಮೌಂಟ್ಗಳು ಅಷ್ಟೇ. ಬನ್ನಿ ಇವತ್ತು ಲೋಡು ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಆಮೇಲೆ ಕಮೆಂಟ್ ಮಾಡಿದ್ರಿ, ಗುರು ಒಳ್ಳೆ ಬೇರೆ ಕಂಟೆಂಟ್ ಕೊಡುಗರು, ಜನ ನೋಡ್ತಾರೆ ಅಂತ. ಬೇರೆ ಕಂಟೆಂಟ್ ಕೊಡಬೇಕು ಅಂತ ನನಗೂ ಆಸೆ. ಆದರೆ ಏನು ಮಾಡೋದು, ಗಾಡಿ ಕಟ್ಕೊಂಡು ಬಿಟ್ಟಿದ್ದೀವಿ, ಇದನ್ನೇ ಮಾಡಬೇಕು, ದುಡಿಬೇಕು, ಲೋನ್ ತೀರಿಸ್ಬೇಕು, ಬೇರೆ ಮಾಡೋದಕ್ಕಾಗಲ್ಲ. ಈ ದುಡಿಯೋ ತನಕ ಇದನ್ನೇ ಮಾಡ್ತಾ ಇರ್ತೀನಿ. ನನ್ನ ಕೈಲಿ ಆದಷ್ಟು ಫ್ರೀ ಆಗಿದ್ದಾಗ ಬೇರೆ ಬೇರೆ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಏನು ಗುರು ಹಿಂಗೆ ಧೂಳು ಯಪ್ಪ. ಗಾಡಿ ಒಳಕ್ಕೆಲ್ಲ ಬಂದ್ಬಿಡ್ತು ಗಾಳಿ. ಸ್ನೇಹಿತರೆ ನೋಡಿ, ಇದು ಡ್ರಮ್ಮು ನಮಗೆ ಇವತ್ತು ಲೋಡ್ ಮಾಡ್ತಾ ಇರೋದು. ಇಲ್ಲ ಇತ್ತಲ್ಲ, ಇಷ್ಟು ಮಾಡ್ತಾರೆ ಏನು ಗೊತ್ತಿಲ್ಲ, ನೋಡೋಣ. ಸ್ನೇಹಿತರೆ ಲೋಡೆಲ್ಲ ಆಯಿತು. 30 ಹಾಕಿದ್ದಾರೆ, ಚಿಕ್ಕದು ಡ್ರಮ್ಮು ಟೋಟಲು. ಇದೆಲ್ಲ ಸುಂಕದಕಟ್ಟೆ ಅಂತ ಲೊಕೇಶನ್ ಕಳಿಸವ್ರೆ. ಹೋಗೋಣ. ಬೆಳಗ್ಗೆ ಒಂದು ಬಾಡಿಗೆ ಬಿದ್ದಿತ್ತು, ಎಲೆಕ್ಟ್ರಾನಿಕ್ ಸಿಟಿಗೆ 3,000 ರೂಪಾಯಿ ಬಿದ್ದಿತ್ತು ಪೋರ್ಟರಲ್ಲಿ. ನಾನು ಎತ್ತಲಿಲ್ಲ, ಯಾಕೆಂದರೆ ಇವ್ರದ್ದು ರೆಗ್ಯುಲರ್ ಆಗಿರುತ್ತಲ್ಲ. ಫಸ್ಟು ಇವ್ರದ್ದು ಕೇಳ್ತೀನಿ, ಇವ್ರದ್ದು ಬಾಡಿಗೆ ಏನಾದರೂ ಇಲ್ಲ ಅಂದರೆ ಮಾತ್ರ ನಾನು ಪೋರ್ಟರಲ್ಲಿ ಆನ್ ಮಾಡ್ತೀನಿ ಬೆಳಗ್ಗೆ ಟೈಮಲ್ಲಿ. ಇವ್ರದ್ದೊಂದು ಮಾಡಿಕೊಂಡು ಆಮೇಲೆ ಪೋರ್ಟರಲ್ಲಿ ಮಾಡ್ತೀನಿ. 11 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಲೋಡ್ ಆಗೋಯ್ತು ನೋಡಿ. ನಾನು ಬಂದು ಅರ್ಧ ಗಂಟೆಗೇನೂ ಆಗಿಲ್ಲ, ಲೋಡ್ ಆಗಿ ಬಿಲ್ ಕೊಟ್ಬಿಟ್ರು. ಅರ್ಧ ಗಂಟೆ ಆಯಿತು, 10:30ಗೆ ಬಂದಿದ್ದು, ಇವಾಗ 11 ಗಂಟೆ. ವೆಯ್ಟ್ ಐತೆ. ಹೋಗೋಣ ಲೊಕೇಶನ್ ಹತ್ರ. ಹೋದ ವಾರ ಅಂತೂ ಈ ಪೋರ್ಟರಲ್ಲಿ ಬಾಡಿಗೆಗಳೇ ಇಲ್ಲ, ಕೊಡ್ತಾನೆ ಸಾಯಂಕಾಲದಲ್ಲಿ. ಅದು ವೈಟ್ ಫೀಲ್ಡು ಆ ಕಡೆ ಎಲ್ಲ, ನಾವಿರೋದು ನೆನ್ಮಂಗ್ಲ ಈ ಕಡೆ. ವೈಟ್ ಫೀಲ್ಡಿಗೆಲ್ಲ ಕೊಟ್ಟರೆ ಯಾರು ಹೋಗ್ತಾರೆ ಅಷ್ಟೊತ್ತಲ್ಲಿ? ನಾನು ಹೇಳಿದ್ರೆ ಇವಾಗ ನಿಮಗೆ ಗೊತ್ತಾಗಲ್ಲ. ಯಾರನ್ನ ಪೋರ್ಟ್ರಲ್ಲಿ ದುಡಿಮೆ ಮಾಡ್ತಾಯಿದ್ರೆ ನೀವೇ ಕಮೆಂಟ್ಸ್ ಹಾಕ್ಬಿಡಿ, ಅರ್ನಿಂಗ್ಸ್ ಆಯ್ತಾ ಇಲ್ವಾ ಅಂತ. 4 ಜನ ಹೊಸ್ದಾಗಿ ಮಾಡ್ತಾರವ್ರಿಗೆ, ಎಲ್ಲ ಪೋರ್ಟ್ರಲ್ಲಿ ಮಾಡ್ತೀನಿ ಅನ್ನೋರಿಗೆ, ಇಲ್ಲ ಮಾಡಬೇಕು ಅಂತ ಅಂದ್ಕೊಂಡಿರೋರ್ಗೂ ಗೊತ್ತಾಗಲಿ ಹೆಂಗಿದೆ ಬಾಡಿಗೆ, ಅರ್ನಿಂಗ್ಸ್ ಆಗ್ತಾ ಇದೆಯಾ ಇಲ್ವಾ ಅಂತ. ನಾನು ಆ ಒಬ್ಬನ ಒಪಿನಿಯನ್ನಿಂದ ಏನೋ ಗೊತ್ತಿಲ್ಲ, ನನಗೆ ಬಾಡಿಗೆ ಕೊಡ್ದಂಗೆ ಆಗಿರ್ಬೋದು. ನಿಮಗೆಲ್ಲ ಬಾಡಿಗೆಗಳು ಚೆನ್ನಾಗಿ ಬಂದಿದ್ರೆ ಕಮೆಂಟ್ಸ್ ಹಾಕಿ. ಯಾವುದೋ ಸಂಧಿ ಒಳಗಡೆ ಬಂತಲ್ಲ ಲೊಕೇಶನು, ಪಕ್ಕದಲ್ಲಿ ತೋರಿಸ್ತೈತೆ. ಇಲ್ಲಿ ಯಾವುದೋ ಟಾರ್ಪಲ್ ಬೇರೆ ಕಟ್ಟವ್ರೆ ಮೇಲ್ಗಡೆ. ಟಾರ್ಪಲ್ ಹಾಕೋರಲ್ಲ ಇಲ್ಲಿ ಮೇಲ್ಗಡೆ, ಟಚ್ ಆಗುತ್ತೆ. ಪಕ್ಕದ ರೋಡ್ಗೆ ಹೋಗ್ಬೇಕು ಲೆಫ್ಟಲ್ಲಿ. ಆ್ಯಪ್ ಪ್ಯಾನಲ್ಲಿ ಐತೆ, ಪೋರ್ಟರ್ ಆ್ಯಪು. ಆರ್ಡ್ರ್ಗಳು ಬರ್ತಾನೆ ಇವೆ. ಹೌದು, ಲೆಫ್ಟು ಇಲ್ಲೇ ಲೆಫ್ಟ್ ತೋರಿಸ್ತೈತೆ. ಇದೇ ರೋಡ, ಮೆಟಾಲಿಯೇಟ್ ಇಂಡಸ್ಟ್ರೀಸ್ ಅಂತ ಒಂದು ಐತೆ. ಅದಲ್ಲ, ಇಲ್ಲಿ ಲೆಫ್ಟಲ್ಲಿ ಒಂದು ರೋಡ್ ಐತೆ, ಇಲ್ಲೇ ಇರಬೇಕು. ಗಾಂಧಿನಗರ್. 1,300 ರೂಪಾಯಿ ಅಷ್ಟೇನಾ ಇಲ್ಲಿಂದ ಐಟಮ್. ಗ್ರಾವಿಟಿ ಹತ್ರ ಇದ್ದೀನಿ. ಹಾಂ, ಓಕೆ ಸರ್.
ಸ್ನೇಹಿತರೆ, ಇದು ಅನ್ಲೋಡ್ ಆಯಿತು. ಇವತ್ತು ಪೋರ್ಟರ್ ಆನ್ ಮಾಡಿದೆ, ಸುಮಾರು ಡ್ಯೂಟಿಗಳು ಬರ್ತಾಯಿತ್ತು. ಮತ್ತೆ ಫೋನ್ ಮಾಡಿ ಇನ್ನೊಂದು ಬಾಡಿಗೆ ಇದೆ ಬಾ ಬೇಗ ಅಂತಂದರು. ಅಂದರೆ ಬೇಗ ಅಂದರೆ ಇನ್ನು ಗಾಡಿ ಬಂದಿಲ್ಲ, ದೊಡ್ಡ ಗಾಡಿ ಟ್ರಾನ್ಸ್ಪೋರ್ಟ್ ಅಲ್ವಾ ಅದು, ಆ ಗಾಡಿಯಿಂದ ನಮ್ಮ ಗಾಡಿಗೆ ಹಾಕ್ತಾರೆ. ಬರ್ತಾ ಇದೆ, ನೀನು ಊಟ ಎಲ್ಲ ಮಾಡ್ಕೊಂಡು ಆರಾಮಾಗಿ ಬಾ, ಇನ್ನೊಂದು ಲೋಡ್ ಇದೆ ಹೋಗುವಂತೆ ಅಂತಂದರು. ಇವತ್ತು ಪೋರ್ಟರಲ್ಲಿ ಮಾಡಲ್ಲ, ರಿಟರ್ನ್ ಹೋಗ್ತೀನಿ. ಇಲ್ಲಿಂದ ಏನು ಒಂದು 10-11 ಕಿಲೋಮೀಟ್ರ್ ಐತೆ. ರಿಟರ್ನ್ ಹೋಗಿ ಎಲ್ಲಿಗೆ ಏನು ಅಂತ ನಾನು ಕೇಳಲ್ಲ. ನಮಗೆ ಬಾಡಿಗೆ ಹೇಳ್ತಾ ಇರ್ತಾರೆ ರೆಗ್ಯುಲರಾಗಿ, ಅಂದರೆ ಅದು ಎಲ್ಲಿಗಾದರೂ ಆಗಲಿ ನಾನು ಮಾಡೋಕ್ಕೆ ರೆಡಿ ಇರ್ತೀನಿ. ಅದು ಎಷ್ಟೇ ಕಷ್ಟ ಆಗಲಿ ನಾನು ಮಾಡ್ತೀನಿ. ನಾನು ಎಲ್ಲಿಗೆ ಅಂತ ಕೇಳಲ್ಲ. ಅಲ್ಲಿ ಹೋದಾದ್ಮೇಲೆ ನಾನು ಲೋಡ್ ಆದಮೇಲೆ ನನಗೆ ಗೊತ್ತಾಗೋದು. ಅವರು ಅಷ್ಟೇ, ಹಿಂಗೆ ಬೇಕು ಹಂಗೆ ತುಂಬಿಟ್ಟು ಎಲ್ಲಿಗೆ ಬೇಕೋ ಅಲ್ಲಿಗೆ ಕಳಿಸಲ್ಲ. ಎಲ್ಲಿ ಇರುತ್ತೋ, ಯಾವ ಥರ ಐಟಮ್ ಇರುತ್ತೋ ಅದ್ರ ತಕ್ಕನಾಗಿ ನಮಗೆ ಬಾಡಿಗೆನ ಅವರು ಕೊಡ್ತಾರೆ. ಯಾವುದೇ ಥರ ಮೋಸ ಮಾಡಲ್ಲ. ಅದಕ್ಕೋಸ್ಕರ ಅವ್ರ ಮೇಲೆ ನನಗೆ ನಂಬಿಕೆ, ನನ್ನ ಮೇಲೆ ಅವ್ರಿಗೆ ನಂಬಿಕೆ ಅಷ್ಟೇ. ಸ್ನೇಹಿತರೆ, ಲಾಸ್ಟು ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಕಸ್ಟಮರು ಅಮೌಂಟು ಅಂದರೆ ವೆಯ್ಟ್ ಜಾಸ್ತಿ ಹಾಕಿದ್ರು, ಅದು ಅಮೌಂಟ್ ಕೊಟ್ಟಿರಲಿಲ್ಲ ಅಂತ. ಅವರು ಇವಾಗ ನನಗೆ ಕಂಪ್ಲೇಂಟ್ ಮಾಡೋರಂತೆ. ಏನಂದರೆ ಬ್ಯಾಡ್ ಬಿಹೇವಿಯರು ಮತ್ತು ಕೆಟ್ಟದಾಗಿ ಮಾತಾಡ್ದ ಅಂತ ಪೋರ್ಟರ್ ಅವ್ರು ಫೋನ್ ಮಾಡಿ ನನಗೆ ಇವಾಗ ಹೇಳ್ತಾ ಇರೋದು. ಅವರು ಆ ಥರ ಕಂಪ್ಲೇಂಟ್ ಮಾಡೋರಂತೆ. ನಾನು ಹೇಳಿದೆ, ಸರ್ ನಾನೇನಾದರೂ ಕೆಟ್ಟದಾಗಿ ಮಾತಾಡಿದ್ದಿದ್ರೆ ಕಾಲ್ ರೆಕಾರ್ಡ್ ಏನಾದರೂ ಮಾಡ್ಕೊಂಡಿರ್ತಾರಲ್ವ, ಅವ್ರು ಹೇಳ್ತಾ ಇದ್ದಾರಲ್ವ, ಅವ್ರು ಹೇಳಿದ್ರು ಅಂತ ನಂಬಿಡ್ತೀರಾ ನೀವು? ನಾನು ಮಾತಾಡಿದರೆ ಆ ರೆಕಾರ್ಡನ್ನು ನೀವು ಕೇಳಿಸ್ಕೊಂಡು ಆಮೇಲೆ ನನಗೆ ಫೋನ್ ಮಾಡಿ ಸರ್ ಅಂತ ಹೇಳಿ, ಮತ್ತು ನಾನು ಮಾತಾಡಿರೋದು ಕಾಲ್ ರೆಕಾರ್ಡನ್ನು ಇದೆ ನನ್ನ ಹತ್ರ ಅಂತಂದೆ, ಕಳಿಸ್ಕೊಡಿ ಅಂದರು. ಆಯಿತು ಅಂತ ಕಳಿಸ್ಕೊಟ್ಟಿದ್ದೀನಿ. ಅಕಸ್ಮಾತ್ ನಂದು ಐ ಡಿ ಏನಾದರೂ ಸಸ್ಪೆಂಡ್ ಆದರೆ, ಕಸ್ಟಮರು ಇವಾಗ ಹೇಳೋರಲ್ವ, ನಾನು ತಪ್ಪು ಮಾಡಿಲ್ಲ, ಅವ್ರು ಹೇಳಿದ್ರು ಅಂತ ಏನಾದರೂ ಸಸ್ಪೆಂಡ್ ಮಾಡಿದ್ರೆ ನನ್ನ ಐ ಡಿನ, ಪೋರ್ಟರ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ಪೋರ್ಟರ್ನ ನಂಬ್ಕೊಂಡು ಗಾಡಿ ಹಾಕಿಲ್ಲ, ಪೋರ್ಟರನ್ನು ಬೆಳೆಸಿದ್ದೆ ನಾವು, ಅಂದರೆ ನಾವು ಚಾಲಕರು. ಎಷ್ಟೋ ಟೈಮ್ಗಳಲ್ಲಿ, ಎಷ್ಟೋ ಗಾಡಿಗಳಲ್ಲಿ ಇಳದೇ ಇರೋ ಟೈಮಲ್ಲಿ ಸ್ಟಾರ್ಟಿಂಗಿಂದನೂ ತುಂಬ ಪಿಕಪ್ಗಳನ್ನ ನಾವು ಹೋಗಿ ಪಿಕಪ್ ಮಾಡಿಕೊಂಡು ನಾವು ಪೋರ್ಟರಲ್ಲಿ ಡ್ಯೂಟಿ ಮಾಡಿ ನಿಮ್ಮನ್ನು ಬೆಳೆಸಿದ್ದೀವಿ. ಆಯಿತಾ? ಸಸ್ಪೆಂಡ್ ಮಾಡಿದ್ರೆ ಮಾಡ್ಕೊಳ್ಳಿ, ನಾನು ತಲೆನೇ ಕೆಡ್ಸ್ಕೊಳಲ್ಲ. ಏಕೆಂದರೆ ನಾನು ಇಲ್ಲಿ ಕೆಲಸ ಮಾಡಿಕೊಂಡು ಅನ್ನ ತಿಂತಾಯಿದ್ದೀನಿ, ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ ಅಷ್ಟೇ. ಅಕಸ್ಮಾತ್ ಇವರೇನಾದರೂ ಸಸ್ಪೆಂಡ್ ಮಾಡಿದ್ರೆ ನನ್ನ ಐ ಡಿನ ಎಲ್ಲ ಹೇಳ್ತೀನಿ, ನಾವೇ ಬೆಳೆಸಿದ್ದು, ಇವಾಗ ನಾವೇ ನಿಮ್ಮನ್ನು ಹಾಳು ಮಾಡೋದು ಅಂತಲೂ ತಿಳ್ಕೊಂಬಿಡಿ. ಯಾಕೆಂದರೆ ಸುಮಾರು ಆ್ಯಪ್ಗಳಿದೆ, ನಾನು ಉಚಿತವಾಗಿ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಡ್ತೀನಿ. ಇವಾಗ ಅಂಕಲ್ ಡೆಲಿವರಿ ಯಾವ್ಯಾವೋ ಇದಾವಲ್ಲ, ಅವ್ರಿಗೆಲ್ಲ ಉಚಿತವಾಗಿ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಡ್ತೀನಿ ನಾನೇ. ನನ್ನ ಐ ಡಿ ಏನಾದರೂ ಸಸ್ಪೆಂಡ್ ಆಯಿತು ಅಂದರೆ, ಯಾಕೆಂದರೆ ನಾನು ತಪ್ಪು ಮಾಡಿಲ್ಲ, ನಾನು ಪ್ರೂವ್ ಮಾಡ್ತೀನಿ ಅದನ್ನು. ಬೇಕಾದರೆ ತಪ್ಪು ಮಾಡಿಲ್ಲ, ನನ್ನ ಹತ್ರ ವೆಯ್ಟ್ ಎಷ್ಟಿತ್ತು ಎಲ್ಲ ಪ್ರತಿಯೊಂದು ವೀಡಿಯೋ ಸಮೇತ ಸಾಕ್ಷಿ ಐತೆ ನನ್ನ ಹತ್ರ, ನಾನು ಪ್ರೂವ್ ಮಾಡ್ತೀನಿ. ಏನಾದರೂ ನೀವು ನನ್ನ ಐ ಡಿ ಸಸ್ಪೆಂಡ್ ಆದರೆ, ಐ ಡಿ ಸಸ್ಪೆಂಡ್ ಆಯಿತು ಅಂದ್ಬಿಟ್ಟು ನಾನು ಕೂತ್ಕೊಂಡು ನಾನು ಪೋರ್ಟರಲ್ಲಿ ಡ್ಯೂಟಿನೇ ಮಾಡೋಕ್ಕಾಗಲ್ಲ ಅಂತ ನೀವು ಅಂದ್ಕೊಂಡು ಸಸ್ಪೆಂಡ್ ಮಾಡಿದ್ರೆ ಅದು ನಿಮ್ಮ ಒಂದು ದಡ್ಡತನ. ಪೋರ್ಟರಲ್ಲಿ ಡ್ಯೂಟಿನ ಹೆಂಗೆ ಬೇಕಾದ್ರೂ ಮಾಡ್ತೀನಿ ನಾನು, ಆಯಿತಾ? ಮತ್ತು ಪೋರ್ಟರ್ ಇಲ್ಲ ಅಂದ್ಬಿಟ್ಟು ನಾವು ನೋಡಿ, ಇವಾಗ ಬೆಳಗ್ಗೆ ಒಂದು ಬಾಡಿಗೆ ಇವಾಗ ಒಂದು ಬಾಡಿಗೆ ಅವ್ರದ್ದೇ ಇದೆ, ಆ ಥರ ನಾವು ಏನೋ ಒಂದು ಮಾಡ್ಕೊತೀವಿ, ಆನ್ಲೈನೇ ನಂಬ್ಕೊಂಡು ಕೂತ್ಕೊತೀವಿ ಅಂತ ನಾವು ಗಾಡಿಗಳನ್ನ ಹಾಕಿಲ್ಲ, ಆಯಿತಾ? ಇದನ್ನು ಹೇಳಬೇಕು ಅನ್ನಿಸ್ತು. ಇವಾಗ ಅವರಿಗೆ ಕಾರ್ಡ್ ರೆಕಾರ್ಡೆಲ್ಲ ಕಳಿಸಿದ್ದೀನಿ, ಏನು ಬರುತ್ತೆ ಆ ಕಡೆಯಿಂದ ರಿಪ್ಲೈ ನೋಡೋಣ. ಇಲ್ಲ ನಮ್ಮ ಐ ಡಿ ಸಸ್ಪೆಂಡ್ ಮಾಡ್ತಾರಾ ಏನು ನೋಡೋಣ. ಪಾಪ ಐ ಡಿಗಳು ಇಟ್ಕೊಂಡು, ಒಂದೊಂದೇ ಐ ಡಿಗಳು ಇಟ್ಕೊಂಡು ಕೆಲಸ ಮಾಡ್ತಿರ್ತೀರ, ಕಸ್ಟಮರು ಕಂಪ್ಲೇಂಟ್ ಮಾಡಿದ್ರು ಅಂದ್ಬಿಟ್ಟು ಏಕ್ದಮ್ ಸಸ್ಪೆಂಡ್ ಮಾಡಿಬಿಡ್ತಾರ ಪೋರ್ಟರ್ ಅವರು, ಏನು ಅಂತ ಇಲ್ಲೇ ಗೊತ್ತಾಗುತ್ತೆ. ನೋಡೋಣ. ನಾನು ವೀಡಿಯೋನೂ ಕಳಿಸ್ತೀನಿ, ವೀಡಿಯೋ ಲಿಂಕು ಕಳಿಸೋ ಯೂಟ್ಯೂಬ್ದು ಅಂತ ಹೇಳವ್ರೆ, ವೀಡಿಯೋನೂ ಕಳಿಸ್ತೀನಿ. ನನಗೇನು ಭಯ ಇಲ್ಲ, ನಾನೇನು ಕೆಟ್ಟ ಕೆಲಸ ಮಾಡ್ತಾಯಿಲ್ಲ, ನಾನೇನು ಬೇರೆ ಫ್ರಾಡ್ ಕೆಲಸ ಮಾಡ್ತಾಯಿಲ್ಲ, ಆಯಿತಾ? ನಾನು ಇರೋದನ್ನು ಡ್ರೈವರ್ಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ. ಅದನ್ನೇ ಇವಾಗ ನಮ್ಮ ಬಾಡಿಗೆ ಪಿಕಪ್ ಮಾಡೋಕೆ ಹೋಗ್ತಾ ಇದ್ದೀನಿ. ರಿಟರ್ನ್ ಬಾ ಅಂತ ಹೇಳೋರಲ್ಲ, ಬನ್ನಿ. ಸ್ನೇಹಿತರೆ, ಲೋಡು ಆಗೋಯ್ತು, ಗಾಡಿನೂ ಬಂದಿತ್ತು. ಆರ್ ಆರ್ ನಗರ ಎಲ್ಲಿಗೆ ಅಂದರೆ ಇದು ಆರ್ ಆರ್ ನಗರಕ್ಕೆ ಹೋಗಬೇಕು. ತುಂಬ ಅರ್ಜೆಂಟ್ ಮಾಡ್ತಾವ್ರೆ ಪಾರ್ಟಿ ಅಂತ ಹೇಳಿದ್ರು. ಆರ್ ಆರ್ ನಗರ್ಗೆ ಹೋಗ್ತಾ ಇದ್ದೀನಲ್ಲ, ನೈಸ್ ರೋಡ್ ಮೇಲೆ ಹೋಗ್ಬಿಡ್ತೀನಿ, ಕಸ್ಟಮರ್ ಅರ್ಜೆಂಟ್ ಅಂತವ್ರೆ.
ನೈಸ್ ರೋಡ್ ಮೇಲೆ ಹೋಗ್ಲಾ ಬೇಡವಾ? ಇಲ್ಲ ಮಾಮೂಲಿಯಾಗಿ ಹೋಗ್ತೀನಿ. ನೈಸ್ ರೋಡ್ ಮೇಲೆ ಹೋದರೆ ಇದಕ್ಕೆ ಹೋಗೋಣ. ಏನೋ ಒಂದು 1/4 ಗಂಟೆ ಅರ್ಧ ಗಂಟೆ ಹೆಚ್ಚು ಕಡಿಮೆ ಆಗುತ್ತಲ್ಲ. ಇವಾಗ ಮಧ್ಯಾಹ್ನ ಅಷ್ಟೊಂದು ಟ್ರಾಫಿಕ್ ಏನಿರಲ್ಲ ಅನ್ಕೊತೀನಿ. ಆಮೇಲೆ ಅಲ್ಲಿ ಆದಮೇಲೆ ಫೋನ್ ಮಾಡು, ಅಲ್ಲೇ ಒಂದು ಪಿಕಪ್ ಐತೆ ಮಾಡ್ಕೊಂಬರೀವಂತೆ ಅಂತಂದರು. ಇವತ್ತು ಪೋರ್ಟರಲ್ಲಿ ಮಾಡಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ, ಆದರೆ ಆಗ್ತಾಯಿಲ್ಲ. ಬನ್ನಿ ಹೋಗೋಣ. ಮೋಸ್ಟ್ಲಿ ಹೋಟ್ಲಿಗೆ ಇರಬೇಕು, ಟೇಬಲ್ಲು ಅನಿಸುತ್ತೆ ಇದು. ಕರೆಕ್ಟ್, ಇದು ಹೋಟೆಲು. ಕಾಕಿ ಶರ್ಟ್ ಹಾಕ್ಕೊಂಡು ಬಿಚ್ಚಿಬಿಡೋಣ. ಏಕೆಂದರೆ ಪ್ಯಾಂಟು ಶರ್ಟ್ ಎರಡೂ ಇದ್ದರೆ ಚೆನ್ನಾಗಿರುತ್ತೆ. ಬರೀ ಶರ್ಟೇ ಹಾಕ್ಕೊಂಡು ನಾವು ಓಡಾಡಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಮತ್ತು ಇನ್ನೊಂದು, ಡ್ರೈವರು ಅಂದರೆ ಮರ್ಯಾದೆನೂ ಕೊಡಲ್ಲ ಜನ, ನಮಗೆ ಗೊತ್ತು, ನಾವು ನೋಡಿದ್ದೀವಿ. ಇದೇ ಹೋಟೆಲ್ಗೆ ಫರ್ನಿಚರ್ ಅನಿಸುತ್ತೆ, ಪ್ಯಾಕಿಂಗ್ ಆಗಿದೆ. ಸ್ನೇಹಿತರೆ, ಹೋಟೆಲ್ಗೆ ಅನ್ಲೋಡ್ ಆಯಿತು. ನೆಕ್ಸ್ಟು ಒಂದು ಲೊಕೇಶನ್ ಕಳ್ಸವ್ರೆ. ಎಲ್ಲಂದರೆ ಇಲ್ಲಿ ಹೋಗಿ ಪಿಕಪ್ ಮಾಡಿಕೊಂಡು ಮತ್ತೆ ನನ್ನ ಮಕ್ಕಳಿಗೆ ಹೋಗಬೇಕು. 7 ಕಿಲೋಮೀಟ್ರ್ ತೋರಿಸ್ತೈತೆ ಇಲ್ಲಿಂದ. 7 ಕಿಲೋಮೀಟರ್ 15 ನಿಮಿಷ. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಮಕ್ಕಳಿಗೆ ಹೋಗೋಣ. ಬನ್ನಿ. ಇವತ್ತು ಇಲ್ಲಿ ಅನ್ಲೋಡ್ ಆದಮೇಲೆ ಪೋರ್ಟರ್ ಡ್ಯೂಟಿ ಮಾಡೋಣ ಅಂದ್ಕೊಂಡೆ, ಆದರೆ ಮಾಡೋಕ್ಕಾಗಲಿಲ್ಲ. ಹೇಳಿದ್ನಲ್ಲ ಪಿಕಪ್ ಇದೆ ಅಂತ. ಸ್ನೇಹಿತರೆ, ಇವಾಗ ನಮಗೆ ಬಾಡಿಗೆ ಹೇಳ್ತಾವ್ರಲ್ಲ, ಆ ಥರ ಕಸ್ಟಮರ್ ಏನಾದರೂ ನಿಮಗೆ ಸಿಕ್ಕಿದ್ರೆ, ಅಂದರೆ ದುಡ್ಡಿನ ವಿಚಾರದಲ್ಲಿ ಇವರು ಹೆಂಗೆ ಅಂದರೆ, ದುಡ್ಡಿನ ವಿಚಾರದಲ್ಲೆಲ್ಲ ಏನು ಮೋಸ ಗೀಸ ಏನಿಲ್ಲ, ಕೆಲಸ ಕರೆಕ್ಟಾಗಿ ಆಗ್ಬೇಕಷ್ಟೇ. ದುಡ್ಡು ಎಕ್ಸ್ಟ್ರಾನು ಕೊಟ್ಬಿಡ್ತಾರೆ. ಈ ಥರ ಒಳ್ಳೆ ಕಸ್ಟಮರ್ನ ಸಿಕ್ಕಿದಾಗ ನೀವು ಬಿಡೋಕ್ಕೆ ಹೋಗ್ಬೇಡ್ರಿ. ನೋಡಿ, ಇವಾಗ 3ನೇ ಪಾಯಿಂಟ್ ಹೋಗ್ತಾ ಇದ್ದೀನಾ, ಇದನ್ನು ಪಿಕ್ ಮಾಡಿಕೊಂಡು ಒಂದು 5 ಗಂಟೆ ಅಷ್ಟರಲ್ಲಿ ನಾನು ಕ್ಲೋಸ್ ಮಾಡಿಬಿಡ್ತೀನಿ ಇದನ್ನು. ಅಂದರೆ 3 ಬಾಡಿಗೆ ಹೊಡೆದಂಗೆ ಆಯ್ತು. ನಾನು ಇದೇ ಬಾಡಿಗೆನ ಪೋರ್ಟರಲ್ಲಿ ಮಾಡಿದ್ದಿದ್ದರೆ ಇಷ್ಟೊತ್ತಿಗೆ ಎಷ್ಟೊತ್ತಾಗಿರೋದು ಅಲ್ವಾ. ಲೇಟ್ ಮಾಡ್ತಾರೆ, ಅಂದರೆ ಲೋಡ್ ಅನ್ಲೋಡಂಗಲ್ಲೆಲ್ಲ. ನನಗೆ ಇವಾಗ ಅವ್ರದ್ದು 407 ಏನು ಐಟಮ್ ಬರುತ್ತೋ ಅದು ನನ್ನ ಗಾಡಿಗೆ ಹಾಕ್ಬಿಟ್ಟು ಕಳಿಸ್ತಾರೆ. ಇನ್ನು ಚಿಕ್ಕ ಗಾಡಿ ಇದೆಲ್ಲನೂ ಬರುತ್ತೆ. ಚಿಕ್ಕ ಗಾಡಿಗಳಿಗೆ ಹೇಳ್ತಾರೆ ಟಾಟಾ ಏಸು, ಇಂಟ್ರಾ, ಆ ಥರ ಗಾಡಿಗಳು. ನಾನೇ ಇನ್ನೊಂದು ಗಾಡಿ ಹಾಕಿದ್ರೆ ಆ ಗಾಡಿಗೂ ಬಾಡಿಗೆ ಕೊಡಲ್ಲ ಅಂತ ಏನಲ್ಲ. ಆದರೆ ನನಗೆ ಬೇಡ, ಸಾಕು ಒಂದೇ ಗಾಡಿ. ನನಗೆ ತುಂಬ ಆಸೆ ಇಲ್ಲ ಯಾರನ್ನ ಇನ್ನೂ ಬೇರೆಯವ್ರು ತಿನ್ಕೊಂಡ್ಲಿ ಅಷ್ಟೇ. ಬೇರೆಯವರಾದರೂ ಬಾಡಿಗೆನ ಹೊಡ್ಕೊತಾರೆ ಅಲ್ವಾ. ಸಿಗ್ತೈತೆ ಅಂದ್ಬಿಟ್ಟು ನಾವೇ ಮಾಡಿಬಿಡೋದು ಅವೆಲ್ಲ ಚೆನ್ನಾಗಿರಲ್ಲ ಅಂತ ನನಗನ್ನಿಸ್ತು. ನನಗೆ ಇರೋದು ಒಂದೇ ಗಾಡಿನ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸಾಲ ಇಲ್ದಂಗೆ ಆದರೆ ಏನು ಬೇಕಾದ್ರೂ ಮಾಡಬೇಕು. ಸಾಲ ಮಾಡಿಕೊಂಡು ಇನ್ನೊಂದು ಗಾಡಿ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಇವಾಗ ಇದು ಸಾಲ, ಇನ್ನೊಂದು ಮಾಡಿದ್ರೂ ಸಾಲ. ಅದಕ್ಕೋಸ್ಕರನೇ ನಾನು ಬೇರೆ ಗಾಡಿ ಮಾಡಲ್ಲ. ನೋಡಿ, ಇಲ್ಲೇ ಎಂಡ್ ಆಯ್ತು ಲೊಕೇಶನು. ಫೋನ್ ಮಾಡಿ ನಾ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಅಂತ ಹೇಳವ್ರೆ. ಸ್ನೇಹಿತರೆ, ಲೋಡ್ ಆಯಿತು. ಇನ್ನೂ ಒಂದು 15-16 ಬಾಕ್ಸ್ ಉಳೀತು. ಏನೋ 3 ವೀಲರ್ಗೆ ಹಾಕಿ ಕಳಿಸ್ತೀನಿ ಅಂತ ಅಂದರು. ನಮ್ಮ ಗಾಡಿಗೆ ಆಗಲಿಲ್ಲ. ಏನು ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕಿದ್ರು. ಹಂಗೂ ಹಿಡಿಸಿದ್ರೆ ಒಂದು 4-5 ಬಾಕ್ಸ್ ಎಕ್ಸ್ಟ್ರಾ ಹಾಕ್ಬೋದಾಗಿತ್ತು ಅಷ್ಟೇ. ಅದು ಬಿಟ್ಟರೆ ಹಿಡಿತಾ ಇರಲಿಲ್ಲ. ಬನ್ನಿ ಇವಾಗ ಹೊರಡೋಣ. ಸ್ನೇಹಿತರೆ, ಅನ್ಲೋಡ್ ಆಯಿತು. ಇನ್ನೇನು ಮನೆ ಕಡೆ ಹೊರಡ್ತೀನಿ ಇವತ್ತು. ಇಷ್ಟೇ. ಪೋರ್ಟರವರು ಇನ್ನೂ ಸಸ್ಪೆಂಡ್ ಮಾಡಿಲ್ಲ, ಯಾಕೋ ಗೊತ್ತಿಲ್ಲ. ಫೋನ್ ಮಾಡ್ತಾವ್ರೆ, ಒಟ್ಟಿನಲ್ಲಿ ಮಾತಾಡ್ತಾವ್ರೆ. ನಾನು ಹೇಳ್ತಾಯಿದ್ದೀನಿ ಸಸ್ಪೆಂಡ್ ಮಾಡ್ತೀವಿ ಅಂತಂದರು. ಖಂಡಿತ ಮಾಡಿ ಸರ್ ಅಂತಲೇ ಹೇಳಿದೆ. ಯಾಕೋ ಇನ್ನೂ ಮಾಡಿಲ್ಲ. ನೋಡೋಣ ಮುಂದೆ. ನಾನು ಅವಾಗಲೇ ಹೇಳ್ದಂಗೆ ಪೋರ್ಟರ್ನ ನಂಬ್ಕೊಂಡು ನಾನು ಬದುಕಿಲ್ಲ. ಹಂಗಂತ ಪೋರ್ಟ್ರಲ್ಲಿ ಮಾಡಲ್ಲ ನಾನು ಅಂತಲೂ ಏನಿಲ್ಲ, ಮಾಡ್ತೀನಿ. ಯಾಕೆಂದರೆ ನಮ್ಮದು ರೀ ಬಾಡಿಗೆ. ಇವರೆಲ್ಲ ಬುಕ್ ಮಾಡ್ತಾ ಇರೋದು ಇವಾಗ. ನಮ್ಮ ಬಾಡಿಗೆಗಳನ್ನ ಇವರು ಕಮಿಷನ್ ತಿಂತವ್ರೆ. ಬೆಂಗಳೂರಲ್ಲಿ ಇರೋದೆಲ್ಲ ನಮ್ಮದೇ ಬಾಡಿಗೆ ಅಲ್ವಾ. ನಾವು ಮಾಡಲ್ಲ ಅಂತ ಹೆಂಗೆ ಹೇಳೋಕ್ಕಾಯ್ತದೆ? ಇವ್ರು ನೋಡ್ಸೋಕ್ಕಾಗ್ತದ? ಆಗಲ್ಲ. ನಮ್ಮ ಬಾಡಿಗೆ ನಾವು ಹೊಡಿದಂಗೆ ಇನ್ಯಾರು ಹೊಡಿತಾರೆ?
ಸ್ನೇಹಿತರೆ ಈ ವಿಡಿಯೋ ಇದಾಗಿತ್ತು ನೋಡಿ. 3 ಬಾಡಿಗೆ ಹೊಡೆದೆ ಪರ್ಸ್ನಲ್ ಇವತ್ತು. ಬೆಳಗ್ಗೆ ಹಿಂಗೆ ಹೋದೆ ಮತ್ತೆ ಬಂದೆ, ಇಲ್ಲಿಂದ ತುಂಬ್ಕೊಂಡೆ ಹೋದೆ ರಾಜಾಜಿನಗರ್ಗೆ, ಅಲ್ಲಿಂದ ಇನ್ನೊಂದು ಪಿಕಪ್ ಮಾಡ್ಕೊಂಡೆ ತುಂಬ್ಕೊಂಡು ಬಂದೆ. ಹಿಂಗೆ ಇದ್ಬಿಟ್ರೆ ನಮಗೆ ಯಾಕೆ ಗುರು ಸವಾಸ ಪೋಟರ್ದು ಅನ್ನಂಗೆ ಇದ್ಬಿಡ್ತೀವಿ. ಒಂದೊಂದು ಟೈಮಲ್ಲಿ ಇರುತ್ತೆ, ಒಂದೊಂದು ಟೈಮಲ್ಲಿ ಡೈಲಿ ಒಂದಂತೂ ಇರುತ್ತೆ. ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಧನ್ಯವಾದ.